ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ, ಇವರಿಬ್ರಿಗೆ ಏನಾಗಿದೆ? ಮಾತಾಡ್ತಾ ನಿಂತಿದ್ದಾರೆ. ಅದೇನಾಯ್ತು ಅಂತ ಹೇಳಿದ್ರೆ ತಾನೆ ನಮಗೂ ಗೊತ್ತಾಗುತ್ತೆ. ಹೊರಗಡೆ ಹೋಗಿ ಬಂದಾಗ್ಲಿಂದ ಅಂತ ಮುಖ ಮಾಡ್ಕೊಂಡು ನಿಂತಿದ್ದಾರೆ. ಮಾತಿಲ್ಲ, ಕತೆ ಇಲ್ಲ. ಅತ್ತೆ, ಅದರಲ್ಲೂ ರುಕ್ಕು ಅಂತೂ ತುಂಬ ಕೋಪ ಮಾಡ್ಕೊಂಡಿದ್ದಾಳೆ. ಬಂದ್ಯಾ? ನೀನ್ ಬರ್ಬೇಕು ಅಂತಾನೆ ಕಾಯ್ತಾ ಇದ್ದೆ. ನನ್ ಮಾವಂಗೆ ಅವಮಾನ ಮಾಡ್ತೀಯಾ? ಇನ್ನೊಂದ್ಸಲ ನನ್ ಮಾವನ ವಿಷಯಕ್ಕೆ ಬಂದ್ರೆ ಚೆನ್ನಾಗಿರಲ್ಲ. ರುಕು, ಏನ್ ಮಾಡ್ತಿದ್ಯಾ ನೀನು? ಸುಮ್ನೆ ಇರಿ ಮಾವ, ಇಂಥವ್ರನ್ನ ಸುಮ್ನೆ ಬಿಡಬಾರ್ದು. ಏಯ್, ನನ್ನ ಕೆನ್ನೆಗೆ ಹೊಡಿತೀಯಲ್ಲ, ಬಿಡಲ್ಲ ಕಣೆ. ಇದಕ್ಕೆ ಸರಿಯಾಗಿ ಅನ್ಭವಿಸ್ತೀಯ. ಖಂಡಿತ ಸುಮ್ನೆ ಇರೋ. ನೀ ನನ್ನ ಮಾವನ್ ಕೊಟ್ಟಿರೋ ಕಾಟಕ್ಕೆ, ಮಾಡಿರೋ ಅವಮಾನಕ್ಕೆ ನಾನು ನಿನ್ ಸಾಯಿಸಿದ್ರು ನನ್ ಪಾಪ ಬರಲ್ಲ. ಪಾಪ ನನ್ ಮಾವ ಆಗಿರೋದಕ್ಕೆ ತಡ್ಕೊಂಡಿದ್ದಾರೆ. ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅದೇನಾಯ್ತು ಅಂತ ಹೇಗೆ ಕಿತ್ತಾಡ್ತಾ ಇದ್ದೀರಾ? ನಿಮ್ಮನ್ನೇ ಕೇಳ್ತಿರೋದು. ರುಕ್ಕು, ಹೇಳು, ಏನ್ ಮಾಡಿದ್ಲಿ ಇವಳು? ಕೇಳ್ತಿದಾರಲ್ಲ, ಬಾಯ್ ಬಿಡೆ. ಅಮ್ಮ, ಇವತ್ ನಾವು ಪಾನಿಪುರಿ ತಿನ್ನಕ್ಕೆ ಅಂತ ಆಚೆ ಹೋಗಿದ್ವಿ. ಎಷ್ಟು ನೀನು ಸಂಬಳ ತಗೊಳ. ಇನ್ನೊಂದ್ಸತಿ ನನ್ನ ಬೇಬಿ ಹತ್ರ ಈಗೆಲ್ಲ ಮಾತಾಡಿದ್ರೆ, ಏಯ್, ನೀನ್ ಅನ್ಕೊಂಡಂಗ್ ನಾನು ತನ್ನ ಗಂಡಂಗೆ ಇನ್ನೊಂದು ಗಂಡು ಹೊಡಿತಾ ಇದ್ರೆ ಯಾವ ಹೆಣ್ಣು ಸುಮ್ಮನೆ ಇರ್ತಾಳೆ? ಆದ್ರೆ ಇವಳು ಛೇ. ದಿವ್ಯಾ, ಏನಿದೆಲ್ಲ? ಗಂಡನ್ ಯಾವನೋ ಹೊಡಿತಾ ಇದ್ರೆ ಮರ್ಯಾದೆ ಇಲ್ದಂಗೆ ನಿಂತ್ಕೊಂಡಿದ್ಯಾ? ನೀನು ಒಂದು ಹೆಣ್ಣೇನೆ. ಇವಳು ಉದ್ಧಾರ ಆಗಲ್ಲ ಅಜ್ಜಿ, ಹಾಳಾಗಿ ಹೋಗ್ತಾಳೆ, ನಾಶ ಆಗ್ತಾಳೆ. ಮುಚ್ಚೆ ಬಾಯಿ. ನಿನ್ ಮಾವಂಗ್ ನಾನ್ ಯಾಕೆ ಸಪೋರ್ಟ್ ಮಾಡ್ಲಿ? ಡಿವೋರ್ಸ್ ಕೊಟ್ಮೇಲೆ ನನಗೂ ಇವನ್ಗೂ ಯಾವ ಸಂಬಂಧನೂ ಇಲ್ಲ. ನನ್ನ ಜೀವನ ನನ್ನ ಇಷ್ಟ. ನಾನು ಹೇಗ್ ಬೇಕಿದ್ರು ಇರ್ತೀನಿ. ಯಾರ ಜೊತೆ ಬೇಕಿದ್ರು ಇರ್ತೀನಿ, ಯಾರಿಗ್ ಬೇಕಿದ್ರು ಸಪೋರ್ಟ್ ಮಾಡ್ತೀನಿ. ಅದನ್ ಕೇಳಕ್ ನೀನ್ ಯಾವಳೆ? ಹಾಕ್ತೀನಿ ನೋಡು. ಎಷ್ಟು ಹೊಟ್ಟೆ ಉರಿಸ್ತೀಯ ನಮ್ದು? ಎಂತ ಜನ್ಮನ ನಿಂತು? ನೋಡಿ, ನನ್ ತಂಟೆಗೆ ಬರ್ಬೇಡ ಅಂತ ಇವನಿಗೆ ಹೇಳಿ ಮೊದ್ಲು. ನನ್ ತಂಟೆಗೆ ಬಂದ್ರೆ ಹೀಗೆ ಆಗೋದು. ನಂದೇ ತಪ್ಪು ಅತ್ತೆ, ಅವಳಿಗೆ ಬೈಬೇಡಿ. ನಾನೇ ಸುಮ್ಮನಿರ್ಲಾರ್ದೆ ಅವಳನ್ನ ಹೋಗಿ ಮಾತಾಡಿಸಿ ತಪ್ಪು ಮಾಡಿದೆ. ಇನ್ಮೇಲೆ ಹಾಗೆ ಮಾಡಬಾರ್ದು ಅಂತ ದಿವ್ಯಾನೇ ನನಗೆ ಬುದ್ಧಿ ಕಲಿಸಿದ್ದು. ಸದ್ಯ ಈಗ್ಲಾದ್ರೂ ಅರ್ಥ ಆಯ್ತಲ್ಲ. ಕೇಳಿಸ್ಕೊಂಡ್ಯೇನೆ ರುಕ್ಕು? ಅವನ್ ಕಲ್ತ್ಕೊಂಡಿರೋ ಬುದ್ಧಿನ ನೀನು ಸ್ವಲ್ಪ ಕಲ್ತ್ಕೋ, ಉದ್ಧಾರ ಆಗ್ತೀಯ. ಬಾಲ, ಯಾಕಪ್ಪ ಮತ್ತೆ ಅವಳ ತಂಟೆಗೆ ಹೋದೆ? ಅವಳು ಏನಾದ್ರೂ ಮಾಡ್ಕೊಂಡು ಹಾಳು ಬಿದ್ದು ನೆಗೆದು ಬಿದ್ದೋಗ್ಲಿ. ನೀನ್ ಯಾಕೋ ಮಧ್ಯೆ ಹೋಗ್ತೀಯ? ಅವಳ ಜೊತೆ ಮಾತಾಡಿ ನೀನ್ ನೆಮ್ಮದಿನ ಹಾಳು ಮಾಡ್ಕೋಬೇಡ ಕಣೋ. ನೀನ್ ನಿಜವಾಗ್ಲೂ ದೊಡ್ಡ ಮಾವ. ನೀನ್ ಪ್ರೀತಿ ಪಡೆಯೋದಕ್ಕೆ ಅವಳಿಗೆ ಅರ್ಹತೆನೇ ಇಲ್ಲ.
ಏನ್ ಡಾರ್ಲಿಂಗ್ ಇದು? ಇವರೆಲ್ಲರೂ ಸೇರ್ಕೊಂಡು ಮೊಬೈಲ್ ಎದುರುಗಡೆ ಕೂತ್ಕೊಂಡು ಯಾರ್ದೋ ಕಾಲ್ಗೋಸ್ಕರ ಕಾಯ್ತಾ ಇರೋಗಿದೆ. ಸ್ವಲ್ಪ ವಟ ವಟ ಅನ್ನೋದನ್ನ ನಿಲ್ಲಿಸ್ತೀಯಾ? ಲೆಟ್ ಸಿ ಏನ್ ಮಾಡ್ತಾರೆ ಅಂತ. ಎಲ್ಲೋ ಫೋನೇ ಬರಲಿಲ್ಲ. ಇರಮ್ಮ ಬರುತ್ತೆ. ನೀನು ಅವಸರ ನೋಡ್ತಾ ಇದ್ರೆ ನನಗೆ ಟೆನ್ಷನ್ ಆಗ್ತಾ ಇದೆ. ಕಾಯೋದ್ರಲ್ಲೂ ಒಂಥರ ಸುಖ ಇದೆ ಕಣೆ. ತಾಳ್ಮೆ ತಾಳ್ಮೆ ಸೀತಾಮಾತೆ ತಾಳ್ಮೆ. ನನಗಂತೂ ಈ ವಿಷಯದಲ್ಲಿ ತಾಳ್ಮೆ ಬರೋಕ್ ಸಾಧ್ಯನೇ ಇಲ್ಲ ರೀ. ನೀವು ನನ್ನನ್ನು ಆಡ್ಕೊಂಡ್ರು ಅಷ್ಟೇ. ಏನಮ್ಮ, ಯಾರು ಫೋನ್ ಮಾಡ್ತಾರೆ ಅಂತ ಎಲ್ರು ಹೀಗೆ ಕಾಯ್ಕೊಂಡು ಕೂತಿದ್ದೀರಾ? ಏನ್ ಸಮಾಚಾರ? ನಿಂಗೆ ಯಾಕೆ ಇದೆಲ್ಲ? ದಿಸ್ ಇಸ್ ನಾಟ್ ಯುವರ್ ಬಿಸ್ನೆಸ್. ಹಲೋ, ನಾನು ಈ ಫ್ಯಾಮಿಲಿ ಮೆಂಬರ್. ಐ ನೀಡ್ ಟು ನೋ. ಹೌದಾ? ವಾವ್, ಪರವಾಗಿಲ್ವೇ, ಇವಳಿಗೆ ಇದೆಲ್ಲ ನೆನಪಿದೆ. ಏನಿದು ಆಶ್ಚರ್ಯ ಕೀರ್ತನ? ಕತ್ತೆ ಸ್ವಲ್ಪ ಸುಮ್ಮನಿರ್ತೀಯಾ? ಕೀರ್ತನ, ಸತ್ಯನ್ ಫೋನ್ಗೋಸ್ಕರ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಅದಕ್ಕೆ ಫೋನ್ ಇರಬೇಕು, ನಾನು ನೋಡ್ತೀನಿ. ಹಲೋ, ವೇಟ್. ನಾನು ಅವಳ ಗಂಡ, ಸೊ ಫೋನ್ ನಾನೇ ರಿಸೀವ್ ಮಾಡ್ತೀನಿ. ಇಲ್ಲ, ನಾನು ಅವಳ ಫೇವ್ರೆಟ್ ಚಿಕ್ಕತ್ತೆ. ಮೊದಲು ನಾನೇ ಅವಳ ಹತ್ರ ಮಾತಾಡ್ತೀನಿ. ಓ ಹಲೋ, ನೀನ್ ಚಿಕ್ಕತ್ತೆ. ಮೊದಲು ನಾನು ಅತ್ತೆ, ಅವಳಿಗೆ ನಾನು ಮಾತಾಡ್ತೀನಿ. ಹಲೋ ದೊಡ್ಡತ್ತೆ ಚಿಕ್ಕತ್ತೆ, ಒಂದು ಸ್ವಲ್ಪ ಸುಮ್ಮನೆ ಇರ್ತೀರಾ? ಮೊದಲು ನಾನು ಮಾತಾಡಬೇಕು. ಮನೆ ಯಜಮಾನ ನಾನು. ಹಲೋ ಸತ್ಯ, ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ ರಾಯ್ರೆ, ನೀವು ಹೇಗಿದ್ದೀರಾ? ಅಯ್ಯೋ, ನಾವೆಲ್ಲ ಫಸ್ಟ್ ಕ್ಲಾಸ್, ಆರಾಮಾಗಿದೆಯಮ್ಮ. ನೀವು ಆರೋಗ್ಯ ನೋಡ್ಕೋತಿದ್ದೀರಾ ತಾನೆ? ಸರಿಯಾಗಿ ಮಾತ್ರೆ ತಗೋತಿದ್ದೀರಾ ಅಲ್ವಾ? ಓ, ಅದನ್ನೆಲ್ಲ ನಿಮ್ಮ ಅತ್ತೆ ನೋಡ್ಕೋತಾ ಇದ್ದಾಳಮ್ಮ. ಆದರೆ ಈ ಮನೆಯಲ್ಲಿ ಒಂದೇ ಒಂದು ಕೊರತೆ. ಏನ್ ರಾಯ್ರೆ ಅದು? ಏನೂ ಇಲ್ಲಮ್ಮ, ನೀನಿದ್ದಾಗ ಈ ಮನೇಲಿ ಎಷ್ಟು ಕಳೆ ಆಗಿತ್ತು ಗೊತ್ತಾ? ಇವರೆಲ್ಲ ಸಪ್ಪೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.